ಇತ್ತ ಸಮೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಅತ್ತ ಜಿಬಿಯ ಅಧಿಕಾರಿ ಸಮೀಕ್ಷೆಗೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತಿಸಿದ್ದಾರೆ. ಸುಧಾಮೂರ್ತಿಯ ನಂತರ ಗಣತಿಗೆ ಐಎಎಸ್ ಆಫೀಸರ್ ಒಬ್ರು ನೋ ಅಂದಿದ್ದಾರೆ. ಸಮೀಕ್ಷೆಗೆ ಹೋದ್ರೆ ಮನೆ ಬಾಗ್ಲೇ ತೆಗ್ದಿಲ್ವಂತೆ. 3 ಸಲ ಬೆಲ್ಲನ್ನ ಮಾಡಿ ಅಂದ್ರೆ ಕಾಲಿಂಗ್ ಬೆಲ್ಲನ್ನ ಪ್ರೆಸ್ ಮಾಡಿದ್ರು ಕೂಡ ಹೊರಗೆ ಬಂದಿಲ್ಲ. ಮನೆ ಬಳಿ 3 ಸಲ ಸಮೀಕ್ಷೆಗೆ ಹೋಗಿದ್ದಾರೆ, ಬಟ್ ಯೂಸ್ ಆಗಿಲ್ಲ. ಜಿಬಿಯ ವಿಶೇಷ ಆಯುಕ್ತ ಮೌನೀಶ್ ಮೌದ್ಗಿಲ್ ಯಾಕೆ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅನ್ನೋದು ಪ್ರಶ್ನೆ. ಸರ್ಕಾರದ ಸಮೀಕ್ಷೆಗೆ ಐಎಎಸ್ ಅಧಿಕಾರಿಗೆ ರೆಸ್ಪಾಂಡ್ ಮಾಡಿಲ್ಲ. ಸಮೀಕ್ಷೆ ಮಾಡೋಕೆ ಹೋಗಿ ಡೋರ್ ತೆಗೆಯದೆ ಮನೆ ಫೋಟೋವನ್ನು ತಗೊಂಡು ಸಿಬ್ಬಂದಿಗಳು ವಾಪಸ್ ಬಂದಿದ್ದಾರೆ. ನಾಳೆ ದಿನ ನಮ್ಮ ಮನೆಗೆ ಬಂದೇ ಇಲ್ಲ ಅನ್ಬಾರ್ದಲ್ಲ, ನೋಡಿ ಸರ್ ಹೋಗಿದ್ವಿ ಬಾಗಿಲು ತೆಗ್ದಿಲ್ಲ ಅಂತ ಹೇಳಕ್ಕೆ ಪ್ರೂಫ್ ತಗೊಂಡು ಬಂದಿದ್ದಾರೆ. ಮೌನೀಶ್ ಮೌದ್ಗಿಲ್ ನಡಿಗೆ ಗಣತಿದಾರರು ಕಂಗಾರಾದರಂತೆ. ಜಿಬಿಎ ಕಂದಾಯ ವಿಭಾಗದ ವಿಶೇಷ ಆಯುಕ್ತರು ಹಂಗೆ ನೋಡೋದಾದ್ರೆ ಮೌನೀಶ್ ಮೌದ್ಗಿಲ್ ಅವರು ಎಲ್ಲ ಗೊತ್ತಿರುವಂಥವ್ರೆ ಹೆಂಗೆ ಮಾಡಿದ್ರೆ ಹೆಂಗೆ. ಆಮೇಲೆ ಸುಧಾಮೂರ್ತಿ ಅವರ ಸ್ಟೋರಿ ಡಿಫ್ರೆಂಟ್. ಇವರು ಮನೆ ಬಾಗಿಲು ತೆಗ್ದಿಲ್ಲ. ಯಾರು? ಮೌನೀಶ್ ಮೌದ್ಗಿಲ್ ವಿಶೇಷ ಆಯುಕ್ತರು. ಸುಧಾಮೂರ್ತಿ ಅವರು ನೇರವಾಗಿ ಮನೆಗೆ ಬಾಗಿಲನ್ನು ತೆಗೆದೆ ಆ ರೀತಿಯಾಗೆಲ್ಲ ವರ್ತಿಸಲ್ಲ. ಕರೆದಿದ್ದಾರೆ, ಕೂರಿಸಿದ್ದಾರೆ, ಮಾತಾಡಿಸಿದ್ದಾರೆ. ಅವ್ರ ಪ್ರಶ್ನೆ ಕೇಳಬೇಕಾದ್ರೆ ನೋಡಿ, ನೀವು ಮಾಡ್ತಾ ಇರುವಂಥದ್ದು ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ಆರ್ಥಿಕವಾಗಿ ಹಿಂದುಳಿದಿರುವಂಥವ್ರು ಯಾರು ಅಂತ ಗುರುತಿಸೋಕೆ ಮಾಡ್ತಾ ಇರೋದಲ್ವಾ. ಆರ್ಥಿಕವಾಗಿ ನಾವು ಹಿಂದುಳಿದಿಲ್ಲ, ಸೊ ಇಂತಹ ಯಾವ ಪ್ರಶ್ನೆಗೂ ನಾನು ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ. ನೇರವಾಗಿ ಒಪ್ಕೊಂಡಿದ್ದಾರೆ, ನಾವು ಆರ್ಥಿಕವಾಗಿ ಹಿಂದುಳಿದಿಲ್ಲ, ಸೊ ಇದು ನಮಗೆ ಅಗತ್ಯವೂ ಕೂಡ ಅಲ್ಲ, ನೀವು ಹೊರಡಬಹುದು ಅಂದಿದ್ದಾರೆ. ಬಟ್ ಮೌನೀಶ್ ಮೌದ್ಗಿಲ್ ಅವರ ವಿಚಾರ ಹಂಗಲ್ಲ. ಬಾಗಿಲು ತೆಗ್ದಿಲ್ವಂತೆ. ಅವ್ರ ಮನೇಲಿ ಯಾರೂ ಇರಲಿಲ್ವೋ ಅಥವಾ ಅಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. 3 ಸಲ ಹೋದರೂ ಡೋರ್ ಬೆಲ್ ಮಾಡಿದ್ದಾರೆ, ಯಾರೂ ಇಲ್ಲ ಅನ್ನೋದು ಉತ್ತರ. ಜಿಬಿಎ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮೌನೀಶ್ ಮೌದ್ಗಿಲ್ ಅವರ ಮನೆ ಮುಂದೆ ಬಂದು ಬೆಲ್ ಮಾಡಿದ್ದಾರೆ, ವೆಯ್ಟ್ ಮಾಡಿದ್ದಾರೆ. ಯಾವಾಗ ಅವ್ರು ಓಪನ್ ಮಾಡಲಿಲ್ವೋ ಯಾವುದಕ್ಕೂ ಇರಲಪ್ಪ, ನಾಳೆ ದಿನ ನಾವು ತಗ್ಲಕ್ಕಳದು ಬೇಡ ಅಂತ ಸಮೀಕ್ಷೆದಾರರು ಒಂದು ಸೆಲ್ಫಿನ ಕ್ಲಿಕ್ ಮಾಡಿಕೊಂಡು ಕೇಳಿದ್ರೆ ತೋರ್ಸಕ್ಕೆ ಬೇಕಲ್ಲ, ರೆಡಿ ಮಾಡ್ಕೊಂಡಿದ್ದಾರೆ. ಯಾಕೆ ಡೋರ್ ಓಪನ್ ಆಗಿಲ್ಲ? ಒಂದು. ಎರಡನೇದು ನಾವು ಅಂದ್ಕೊಳ್ಬೋದು ಅವ್ರು ಯಾರೋ ಮನೇಲಿ ಇರಲಿಲ್ವೇನೋ ಆ ಟೈಮ್ನಲ್ಲಿ ಅಂತ. ಬಟ್ ಈ ಸಮೀಕ್ಷೆದಾರರು 3 ಸಲ ಹೋಗಿದ್ದಾರಂತೆ. ಬಹುಶಃ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹಿಂಗೇನಾದರೂ ಹೋದ್ರೋ ಅಥವಾ ಒಂದಿನ ಬಿಟ್ಟು ಒಂದಿನ ಹೋದ್ರೋ ಗೊತ್ತಿಲ್ಲ. 3 ದಿನವೂ ಇರಲಿಲ್ಲ, ಯಾರೂ ರೆಸ್ಪಾಂಡ್ ಮಾಡಿಲ್ಲ ಅಂತ. ಸೊ ಸುಧಾಮೂರ್ತಿಯವರ ವಿಚಾರವೇ ಡಿಫ್ರೆಂಟ್, ಇಲ್ಲೇ ವಿಷಯ ಬೇರೆ.